ಅಧಿವೇಶನ ವೇಳೆ ಬಾಲ ಬಿಚ್ಚಿದ್ದಾರೆ ನಾಡದ್ರೋಹಿಗಳು. ಚಳಿಗಾಲ ಅಧಿವೇಶನ ಆರಂಭವಾಗಿದೆ. ನಾಡದ್ರೋಹಿಗಳು ಬಾಲ ಬಿಚ್ಚಿದ್ದಾರೆ. ಅಧಿವೇಶನದ ವೇಳೆ ಬಾಲ ಬಿಚ್ಚಿದ್ದಾರೆ ನಾಡದ್ರೋಹಿಗಳು. ಮಹಾಮೇಳಾವ್ ನಡೆಸಲು ಬಂದಂಥ ಎಂಇಎಸ್ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಮತ್ತೆ ಪುಂಡಾಟ ಮೆರೆದಿದೆ. ರಮಾಕಾಂತ್ ಕೊಂಡುಸ್ಕರ್ ಶುಭಂ ವಶಕ್ಕೆ. ಟಿಳಕವಾಡಿಯ ಮೈದಾನಕ್ಕೆ ಪ್ರವೇಶಿಸಲು ಯತ್ನ ಮಾಡಿದ್ರು. ರಸ್ತೆಯಲ್ಲೇ ಎಂಇಎಸ್ ಮುಖಂಡರನ್ನ ಕಾರ್ಯಕರ್ತರನ್ನ ವಶಕ್ಕೆ ಪಡಿಸಿದ್ದಾರೆ ಪೊಲೀಸರು. ನಾಡದ್ರೋಹಿ ಘೋಷಣೆ ಕೂಗಿದ ಎಂಇಎಸ್ ಪುಂಡರು ಜೈ ಮಹಾರಾಷ್ಟ್ರ ಎಂದು ನಾಡದ್ರೋಹಿ ಘೋಷಣೆಯನ್ನ ಕೂಗಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಪುಂಡಾಟ ಇದೇ ಮೊದಲನೇಲಲ್ಲ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ನಾಡದ್ರೋಹಿಗಳು ಘೋಷಣೆಗಳನ್ನ ಕೂಗೋದು. ಬಸ್ ಮೇಲೆ ಕರ್ನಾಟಕದ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಅಲ್ಲಿ ಪೋಸ್ಟರ್ಗಳನ್ನ ಅಂಟಿಸೋದು. ಅಧಿವೇಶನಗಳು ಇದ್ದಾಗ ಅಲ್ಲಿ ಬಂದು ಅದಕ್ಕೆ ತೊಂದರೆಯನ್ನ ಮಾಡೋದು. ಎಂಇಎಸ್ ಶಿವಸೇನೆ ಇದೇ ರೀತಿ ಪ್ರತಿ ಬಾರಿಯೂ ಖ್ಯಾತೆಯನ್ನ ತೆಗೆಯುತ್ತೆ. आज महाराष्ट्र शिवच्या वतीनं जे धरणे आंदोलन होणार आहे, जो महामेळा होणार आहे, तो दडपण्याची म्हणून कर्नाटक सरकार आपल्या ताकदीचा उपयोग करून मराठी माणसावरती अन्याय करत आहे. त्या अन्यायाच्या विरोधात समस्त बेळगावमध्ये मराठी बांधव रस्त्यावर उतरलेला आहे आणि हा लढा आहे, हा संयुक्त महाराष्ट्राचा लढा आम्ही महाराष्ट्रात सामील केल्याशिवाय गप राहणार नाही. यासाठी म्हणून कर्नाटक सरकारने कितीही दडपशाही केली त्या दडपशाहीला झुगारून आज मराठी माणूस रस्त्यावर उतरला आहे आणि जोपर्यंत आपला प्राण आहे तोपर्यंत आम्ही लढत राहू आणि या अन्यायाच्या विरोधात सातत्यानं आमचा आवाज उठवत राहू. कर्नाटक सरकारने किती दडपशाही केली त्या दडपशाहीला आम्ही मानणार नाही, कारण जोपर्यंत मराठी माणूस या कर्नाटकाच्या खाईत लोटला गेला आहे तोपर्यंत आपण सातत्यानं हा लढा यशस्वी करण्याची प्रयत्न करू. संयुक्त ಎಂಇಎಸ್ ಶಿವಸೇನೆ ಮುಖಂಡರು ಹೈ ಡ್ರಾಮಾ ಮೆರೆದಿದ್ದಾರೆ. ಎಂಇಎಸ್ ಶಿವಸೇನೆ ವಿರುದ್ಧ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಹಾಮೇಳಾವ್ಗೆ ಮುಂದಾದ ಎಂಇಎಸ್ ವಿರುದ್ಧ ಕರವೇ ಕಿಡಿಕಾರಿದೆ. ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದೆ. ರಸ್ತೆಯಲ್ಲೇ ಮಲಗಿ ಕರವೇ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕನ್ನಡ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶಿವಸೇನೆ ಎಂಇಎಸ್ ವಿರುದ್ಧ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹೌದು, ಅಧಿವೇಶನದ ವಿರುದ್ಧ ಎಂಇಎಸ್ ಶಿವಸೇನೆ ಈ ರೀತಿ ಹೈ ಡ್ರಾಮಾ ನಡೆಸಿರ್ಬೇಕಾದ್ರೆ ನಾಡದ್ರೋಹಿಗಳ ವಿರುದ್ಧ ಕರವೇ ಧ್ವನಿ ಎತ್ತಿದೆ. ರಸ್ತೆಯಲ್ಲಿ ಮಲಗಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಕಿಡಿಕಾರಿದ್ದಾರೆ. ಆದರೆ ಪೊಲೀಸರು ಕನ್ನಡ ಹೋರಾಟಗಾರರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್ ಅವರೇ, ಶಿವಸೇನೆ ಆಗಿರಬಹುದು, ಎಂಇಎಸ್ ಆಗಿರಬಹುದು, ಇವರ ಪುಂಡಾಟ ಇದೇ ಮೊದಲೇನಲ್ಲ. ಅಧಿವೇಶನ ಆರಂಭವಾಗ್ತಿದ್ದಂತೆ ನಾಡದ್ರೋಹಿಗಳ ಕೂಗು ಹೆಚ್ಚಾಗತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಖಂಡಿತ ಮಂಜರೆ, ಏನಂತಂದ್ರೆ ಬೆಳಗಾವಿಯಲ್ಲಿ ಎಂಎಸ್ ಪುಂಡರು ಮತ್ತೆ ಬಾಲವನ್ನ ಇವತ್ತು ಬಿಚ್ಚಿರುವಂತದ್ದು. ಅಧಿವೇಶನ ಪ್ರಾರಂಭದ ದಿನವೇ ಎಂಎಸ್ ಪುಂಡರು ಏನಂತಿದ್ದಾರೆ, ಬೆಳಗಾವಿ ನಮಗೆ ಬೇಕು ಅಂತ ಹೇಳಿ
ಪ್ರತಿಭಟನೆಗೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ನೂರಾರು MS ಪುಂಡರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮಾಡಿರುವಂತದ್ದು. ಅದಷ್ಟೇ ಅಲ್ಲದೆ ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. MS ಪುಂಡರು ಏನು ಪ್ರತಿಭಟನೆ ಮಾಡ್ತಾ ಇದ್ರು ವ್ಯಾಕ್ಸಿನ್ ಡಿಪೋದತ್ತ ಹೋಗುತ್ತಿದ್ದ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಸಹ ಪಡೆದಿರುವಂತದ್ದು. MS ವಿರುದ್ಧ ಧಿಕ್ಕಾರಕ್ಕೋಗಿ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬೆಳಗಾವಿಯ ಕರವೇ ಜಿಲ್ಲಾಧ್ಯಕ್ಷ ಆಗಿರುವಂತಹ ದೀಪಕ್ ಗುಡಗನಟ್ಟಿ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇದಷ್ಟೇ ಅಲ್ಲದೆ ಇತ್ತ ಮತ್ತೊಂದು ಬಣವಾಗಿರುವಂತಹ ಶಿವರಾಮೇಗೌಡ ಭವನದ ವಾಜಿದ್ ಹೀರೇಕೊಡಿ ಸಹ ಪೊಲೀಸರು ಏನಂತಂದ್ರೆ ವಶಕ್ಕೆ ಸಹ ಪಡೆದುಕೊಂಡಿರುವಂತದ್ದು. ನಮ್ಮ ಕಾರ್ಯಕ್ರಮ ಇದೆ, ನಮ್ಗೆ ಹೋಗಲು ನಮ್ಮ ಕಾರ್ಯಕ್ರಮ ಇದೆ, ನಮ್ಗೆ ಹೋಗಿ ಅಂತ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ವಾದವನ್ನ ಸಹ ಇಲ್ಲಿ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ರಸ್ತೆಯ ಮಧ್ಯೆ ಮಲಗಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ವಾಜಿದ್ ಹೀರೇಕೊಡಿ ಕರವ ಅಧ್ಯಕ್ಷರೇನಿದ್ದಾರೆ ಅವರನ್ನ ಸಹ ಪೊಲೀಸರು ಹೊತ್ತೊಯ್ದು ತಮ್ಮ ವ್ಯಾನ್ ನಲ್ಲಿ ಹಾಕೊಂಡು ವಶಕ್ಕೆ ಸಹ ಪಡೆದು. ಇದಷ್ಟೇ ಅಲ್ಲದೆ ಅಂತಂದ್ರೆ ಬೆಳಗಾವಿಯ ಮಾರುತಿ ಗಲಿಯಲ್ಲಿ ಏನಂತಂದ್ರೆ ಪೊಲೀಸರು ಏನಿದ್ದಾರೆ MS ಮಹಿಳಾ ಕಾರ್ಯಕರ್ತರಾಗಿರ್ಬೋದು ಮತ್ತು ಪುರುಷ ಕಾರ್ಯಕರ್ತರೇನಿದ್ದಾರೆ MS ಏನಿದ್ದಾರೆ ಅವರನ್ನು ಸಹ ವಶಕ್ಕೆ ಪಡೆದು ಸಾಕಷ್ಟು ರೀತಿಯಲ್ಲಿ ಹರಸಾಹಸವನ್ನು ಪಡೆದುಕೊಂಡಿರುತ್ತದೆ. ಒಂದೊಂದಾಗಿ ಗುಂಪುಗಳಾಗಿ ಸುಮಾರು 5 ರಿಂದ 6 ಗುಂಪುಗಳಾಗಿ ಇಲ್ಲಿ MS ಪುಂಡರು ಪ್ರತಿಭಟನಾ ಸ್ಥಳ ಮಾಡೋದಕ್ಕೆ ಮುಂದುವರೆದಿರುವಂತದ್ದು. ಸದ್ಯದೀಗ ಬೆಳಗಾವಿಯ ಪೊಲೀಸರು ಏನಿದೆ ಕಟ್ಟೆಚ್ಚರ ಕ್ರಮವನ್ನು ವಹಿಸಿಕೊಂಡಿರುವಂತದ್ದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗದಂತೆ ಇಲ್ಲಿ ನೋಡ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ MS ಪುಂಡರು ತಮ್ಮ ಪುಂಡರಿಕೆಯನ್ನ ಮುಂದುವರಿಸಿರುವಂತದ್ದು. ಏನಂತಂದ್ರೆ ಬಿದರ್ ಬಾಲ್ಕಿ ಬೆಳಗಾವಿ ಮತ್ತು ಕಾರವಾರ ನಮಗೆ ಸೇರ್ಬೇಕಂತ ಹೇಳಿ ಘೋಷಣೆಯನ್ನ ಕೂಗಿ MS ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರೇನಿದ್ದಾರೆ ಇಲ್ಲಿ ತಮ್ಮ ಪುಂಡಾಟಿಕೆಯನ್ನ ಇವತ್ತು ನಡೆಸಿರುವಂತದ್ದು. ಮಂಜರಿ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.